ಹಾಯ್, KCET ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ಅಂದ್ರೆ KCET ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ನ ಫಸ್ಟ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ನಾಳೆ ಫೈನಲ್ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಫೈನಲ್ ರಿಸಲ್ಟ್ ಅನೌನ್ಸ್ ಆದ ನಂತರ ಚಾಯ್ಸ್ ಎಂಟ್ರಿಗೆ ಅಂತ ಆಪ್ಷನ್ ಕೊಡ್ತಾರೆ. ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಈ ಒಂದು ಕೆಲಸ ಮಾಡಬೇಕು, ಅದನ್ನು ನಿಮಗೆ ತಿಳಿಸಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಾ ಇರೋದು. ವಿಷಯ ಏನು ಅಂತ ಹೇಳಿದ್ರೆ, ಈಗ ಅದೇ ಕಾಲೇಜ್ ಅಲಾಟ್ ಆಗಿರುತ್ತೆ. ಹೆಚ್ಚಿನದಾಗಿ ಪ್ರೊವಿಷನಲ್ ರಿಸಲ್ಟ್ ಯಾವ ಕಾಲೇಜ್ ಸಿಕ್ಕಿದೆಯೋ ಅದೇ ಕಾಲೇಜ್ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಫೈನಲ್ ರಿಸಲ್ಟ್ ಕೂಡ ಸಿಗುತ್ತೆ. ಕೆಲವು ವಿದ್ಯಾರ್ಥಿಗಳಿಗೆ ಈ ರಿಸಲ್ಟ್ ಅಲ್ಲಿ ಚೇಂಜಸ್ ಆದ್ರೆ ಆಗ್ಬಹುದು, ಬಟ್ ಹೆಚ್ಚಿನದಾಗಿ ಸೇಮ್ ಕಾಲೇಜ್ ಅಲಾಟ್ ಆಗುತ್ತೆ ಫೈನಲ್ ರಿಸಲ್ಟ್ ಅಲ್ಲೂ ಕೂಡ. ಈಗ ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಅದಕ್ಕೊಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಕಾಲೇಜನ್ನ ಗೂಗಲ್ ಸರ್ಚ್ ಮಾಡಿದ್ರೆ ಕಾಲೇಜ್ನ ಡೀಟೇಲ್ಸ್ ಬರುತ್ತೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ, ನನಗೆ ನಿಮ್ಮ ಕಾಲೇಜ್ ಅಲಾಟ್ ಆಗಿದೆ, ಇಂಥ ಬ್ರಾಂಚ್ ಅಥವಾ ಇಂಥ ಕೋರ್ಸ್ ಅಲಾಟ್ ಆಗಿದೆ, ನನಗೆ ಕಾಲೇಜ್ಗೆ ಬಂದಾಗ ಎಕ್ಸ್ಟ್ರಾ ಫೀಸ್ ಏನಾದರೂ ಇರತ್ತಾ, ಅಕಸ್ಮಾತ್ಗೆ ಇರುತ್ತೆ ಅಂತ ಹೇಳಿದ್ರೆ ಎಷ್ಟು ಫೀಸ್ ಇದೆ, ಇದನ್ನೆಲ್ಲ ತಿಳಿದುಕೊಂಡು ಅದರ ನಂತರ ಚಾಯ್ಸ್ ಎಂಟ್ರಿನ ಮಾಡಿ. ಅಂದ್ರೆ ಅದೇ ಕಾಲೇಜಲ್ಲಿ ಫೀಸ್ ಬಗ್ಗೆ ತಿಳಿದುಕೊಳ್ತೀರಾ. ನಂತರ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಯಾವ್ಯಾವ ರೀತಿ ಇದೆ, ಕಾಲೇಜ್ ಕಡೆಯಿಂದನೇ ಹಾಸ್ಟೆಲ್ ಇದೆಯಾ ಅಥವಾ ಈ ಗೌರ್ಮೆಂಟ್ ಹಾಸ್ಟೆಲ್ ಇದ್ರೆ ಅದೆಷ್ಟು ದೂರ ಇದೆ, ಅದನ್ನೆಲ್ಲ ತಿಳಿದುಕೊಂಡು ಅದರ ನಂತರ ಯಾವ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡಲಿ. ನಾನೀಗ ಚಾಯ್ಸ್ 1 ಮಾಡ್ಲಾ, ಚಾಯ್ಸ್ 2 ಮಾಡ್ಲಾ, ಚಾಯ್ಸ್ 3 ಮಾಡ್ಲಾ, ಈ ರೀತಿ ಇದನ್ನ ತಿಳಿದುಕೊಂಡು ಫ್ಯಾಮಿಲಿ ಮೆಂಬರ್ ಜೊತೆ ಡಿಸ್ಕಸ್ ಮಾಡಿ ಅದರ ನಂತರ ಚಾಯ್ಸ್ ಎಂಟ್ರಿನ ಮಾಡಿ. ಚಾಯ್ಸ್ ಎಂಟ್ರಿ ಲಿಂಕ್ ಕೊಟ್ಟ ತಕ್ಷಣ ಚೆಕ್ ಮಾಡ್ತೀನಿ ಅಂತ ಕೂಡ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿನ ಎಡಿಟ್ ಮಾಡೋದಕ್ಕೆ ಅವಕಾಶ ಇರಲ್ಲ, ಒಂದೇ ಸಲ ಚಾಯ್ಸ್ ಎಂಟ್ರಿ ಮಾಡೋದು. ಅದಕ್ಕೋಸ್ಕರ ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಎಲ್ಲ ರೀತಿಯಿಂದ ಯೋಚನೆ ಮಾಡಿ ಅದರ ನಂತರ ಚಾಯ್ಸ್ ಎಂಟ್ರಿಯನ್ನ ಮಾಡಿ. ಓಕೆನಾ? ಚಾಯ್ಸ್ ಎಂಟ್ರಿ ಮಾಡೋದಕ್ಕೂ ಕೂಡ ಮಿನಿಮಮ್ 3 to 4 days ಟೈಮ್ ಕೊಟ್ಟಿರ್ತಾರೆ. ಅದರ ಶೆಡ್ಯೂಲ್ ಕೂಡ ಬರುತ್ತೆ, ಈಗ ನಾಳೆ ಬರುತ್ತೆ. ಅಂದ್ರೆ ಇಂತಹ ದಿನಾಂಕದಿಂದ ಇಲ್ಲಿವರೆಗೆ ಚಾಯ್ಸ್ ಎಂಟ್ರಿ ಮಾಡಬಹುದು, ಆ ಶೆಡ್ಯೂಲ್ ಕೂಡ ರಿಲೀಸ್ ಮಾಡ್ತಾರೆ. ಅದಕ್ಕೋಸ್ಕರ ಟೈಮ್ ಇರುತ್ತೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ. ಗಡಿಬಿಡಿಯಲ್ಲಿ ಈಗ ಚಾಯ್ಸ್ ಎಂಟ್ರಿ ಮುಗಿಸ್ಬಿಡೋಣ ಅಂತ ಮಾಡೋದಕ್ಕೆ ಹೋಗ್ಬೇಡಿ. ಡಿಸ್ಕಸ್ ಮಾಡಿ ಆ ಕಾಲೇಜ್ ಫೈನಲ್ ಮಾಡೋದಾ ಅಥವಾ ನೆಕ್ಸ್ಟ್ ರೌಂಡ್ಗೆ ಹೋಗೋದಾ, ಇದನ್ನೆಲ್ಲ ಯೋಚನೆ ಮಾಡಿ ಅದರ ನಂತರ ಏನ್ ಮಾಡ್ತೀರಾ, ಚಾಯ್ಸ್ ಎಂಟ್ರಿನ ಮಾಡಿ. ಓಕೆ, ಸರಿ. ಹಾಗಿದ್ರೆ ನಾನು ಚಾಯ್ಸ್ 1, ಚಾಯ್ಸ್ 2 ಬಗ್ಗೆ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಚಾಯ್ಸ್ 3 ಬಗ್ಗೆ ಕೂಡ ಇವತ್ತು ಅಪ್ಲೋಡ್ ಮಾಡ್ತೀನಿ. ಅಂದ್ರೆ ಚಾಯ್ಸ್ 3, ಚಾಯ್ಸ್ 4 ಎರಡನ್ನು ಸೇರಿಸಿ ಒಂದೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ಚೆಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.